ಕನ್ನಡದಲ್ಲಿ ಪೊಲಿಟಿಕಲ್ ಫಿಲ್ಮ್ಸ್ ಮೇನ್ ಸ್ಟ್ರೀಮ್ಗೆ ಬರಬೇಕು ಅನ್ನೋದು ನನ್ನ ಆಸೆ ಎಷ್ಟೋ ವರ್ಷಗಳಿಂದ. ಭೀಮರಾವ್ ಅವರ ಹೆಬ್ಬುಲಿ ಕಟ್ ಅಂತಹ ಒಂದು ಚಿತ್ರ. ಆರ್ಟ್ ಹೌಸ್ ಚಿತ್ರವಲ್ಲ, ಎಂಟರ್ಟೈನಿಂಗು ಎಂಗೇಜಿಂಗು ಆಗಿರೋ ಒಂದು ಮೇನ್ ಸ್ಟ್ರೀಮ್ ಚಿತ್ರ. ಇವರ ನಿಜವಾದ ಹೆಸರೇ ಭೀಮರಾವ ಗೊತ್ತಿಲ್ಲ. ಆದರೆ ಈ ಚಿತ್ರದ ಕಥಾವಸ್ತುವಿಗೆ, ಅದು ನಮ್ಮ ಮುಂದೆ ಮಂಡಿಸ್ತಿರೋ ಪ್ರಶ್ನೆಗೆ ಆ ಹೆಸರು ಸೂಕ್ತವಾಗಿದೆ. ನಿಮಗೆ ಅರ್ಥವಾದರೆ ಸರಿ. ಮೊದಲ ದೃಶ್ಯದಲ್ಲೇ ಈ ಚಿತ್ರ ನಮ್ಮನ್ನು ತನ್ನ ವಶಕ್ಕೆ ತಗೊಂಡು ಬಿಡುತ್ತೆ. ಒಂದು ಬಿಳಿ ಹೂವು ಒಂದು ಸಣ್ಣ ನೀರಿನ ಕಾಲುವೆ ಮೇಲೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಅದನ್ನ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಅದು ಖುಷಿಯಾಗಿ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಆ ಹೂವಿನಂತೆ ಈ ಹುಡುಗ ವಿನಯ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ. ಚಪ್ಪಲಿ ಹೊಲಿಯೋ ಕಾಯಕವನ್ನ ಹೊಂದಿರೋ ಅವನ ತಂದೆ ಮಲ್ಲಣ್ಣ, ಮಗನ ಮೇಲೆ ಪ್ರೀತಿ ಸುರಿಯೋ ತಾಯಿ. ಇವರು ಮಲಿಯಾಬಾದ್ ಅನ್ನೋ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ ಇದ್ದಾರೆ. ಮಲ್ಲಣ್ಣನಿಗೆ ಒಂದು ದಿನಕ್ಕೆ 50 ರೂಪಾಯಿ ಹುಟ್ಟಿದ್ರೆ ಹೆಚ್ಚು ಅಂತ ಅನ್ಸತ್ತೆ. ತಮ್ಮ ಮನೆಗೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ ಮೇಲೆ ಕೀಲಿ ಕೈನ ಬಾಗಿಲಿಗೆ ನೇತಾಕಿ ಹೋಗ್ತಾರೆ. ಅವರ ಮನೆಯಲ್ಲಿ ದೋಚಲಿಕ್ಕೆ ಏನೂ ಇಲ್ಲ ಅಂತೇನಲ್ಲ, ಚೂರುಪಾರು ಇದೆ. ಆದರೆ ಅವರ ಮನೆಯ ಒಳಗೆ ಯಾರೂ ಬರಲ್ಲ ಅನ್ನೋ ಧೈರ್ಯ. ಅದಕ್ಕೆ ಕಾರಣ ಜಾತಿ. ಇವರು ಕೂಡ ಬೇರೆಯವರ ಮನೆಯ ಬಾಗಿಲ ತನಕ ಹೋಗಬಹುದು, ಆದರೆ ಒಳಗೆ ಹೋಗೋ ಹಾಗಿಲ್ಲ. ಹೇರ್ ಕಟ್ ಕೂಡ ಸಲೂನ್ನಲ್ಲಿ ಮಾಡಿಸ್ಕೊಳ್ಳೋ ಹಾಗೆ ಇಲ್ಲ. ಮನೆ ಹತ್ರ ಬರೋ ಮೌಲನ ಹತ್ರನೇ ಮಾಡಿಸ್ಕೋಬೇಕು. ಆದರೆ ಇದು ಯಾವುದು ಈ ಕುಟುಂಬಕ್ಕೆ ಒಂದು ಹೊರೆಯಾಗಿಲ್ಲ. ತಂದೆ ತಾಯಿಗೆ ಗೊತ್ತಿದೆ, ಅಭ್ಯಾಸವಾಗ್ಬಿಟ್ಟಿದೆ, ಖುಷಿಯಾಗಿದ್ದಾರೆ. ಮಗನಿಗೆ ಇವೆಲ್ಲವನ್ನು ಈಗಲೇ ಯಾಕೆ ತಲೆಯಲ್ಲಿ ತುಂಬಿ ಅವನ ತಲೆಯನ್ನು ಕೆಡಿಸ್ಬೇಕು, ದೊಡ್ಡವನಾದ್ಮೇಲೆ ಅವನಿಗೆ ಗೊತ್ತಾಗತ್ತೆ ಅಂತ ಆ ಬಿಳಿ ಹೂವನ್ನ ಸದ್ಯಕ್ಕಂತೂ ಬಿಳಿ ಹೂವಾಗೆ ಬದುಕೋಕೆ ಬಿಟ್ಟಿದ್ದಾರೆ. ಮಗ ಯಾವುದೋ ಒಂದು ವಿಚಾರಕ್ಕೆ ಕೋಪ ಮಾಡಿಕೊಂಡು ಮನೆಗೆ ಬಂದ್ರೂ ಈ ಕುಟುಂಬ ಮತ್ತೆ ಒಂದಾಗೋಕೆ, ಖುಷಿ ಪಡೋಕೆ ಒಪ್ಪತ್ತಿನ ಕೋಳಿ ಸಾರು ಸಾಕು. ಬಡವ ದುಡಿವ ಇದುವೇ ಜಗದ ನಿಯಮ, ಒಳಗೊಳಗೆ ನೋವನ್ನ ಅದುಮಿ ನಗುತ್ತಾ ನಡೆವ ಅಂತ ಬದುಕ್ತಿರೋರು. ಆದರೆ ಈ ಜಗತ್ತಿನಲ್ಲಿ ಬಡವನ ಮನೆಯ ಬಿಳಿ ಹೂವು ಹಾಗೇ ಬದುಕೋಕೆ ಆ ಭಾಗ್ಯವನ್ನು ಪಡೆದುಕೊಂಡು ಬಂದಿದ್ಯಾ? ಇಲ್ಲ. ಅದು ಕೆಂಪಾಗಲೇಬೇಕು, ಆದರೆ ಗುಲಾಬಿ ಆಗಲ್ಲ. ಸ್ಕೂಲ್ನಲ್ಲಿ ಎಲ್ಲ ಜಾತಿಯವರು ಸೇರಿ ಒಂದೇ ಕ್ಲಾಸ್ನಲ್ಲಿ ಕೂತ್ಕೋಬಹುದು. ಸಮಾಜದಲ್ಲಿ ಅಭಿವೃದ್ಧಿ ಈ ಮಟ್ಟಕ್ಕೆ ಬಂದಿದೆ ಅಂತ ನಮಗೆ ಕಣ್ಣಿಗೆ ಕಾಣಿಸಬಹುದು. ಆದರೆ ಒಂದು ಸಲೂನ್ನಲ್ಲಿ ಒಂದೇ ಚೇರ್ ಮೇಲೆ ಕೂತು ಎಲ್ಲರೂ ಹೇರ್ ಕಟ್ ಮಾಡಿಸ್ಕೋಬಹುದಾ? ವಿನಯನ ಕ್ಲಾಸ್ಮೇಟ್, ಊರಿನ ಗೌಡರ ಮನೆಯ ಹುಡುಗಿ. ಆಕೆಯ ಪುಸ್ತಕದಲ್ಲಿ ಹೆಬ್ಬುಲಿ ಸುದೀಪ್ ಅವರ ಚಿತ್ರ, ಆ ಚಿತ್ರದ ಪೋಸ್ಟರ್ ಇವನಿಗೆ ಸಿಗತ್ತೆ. ಸೊ ಆಕೆ ತನ್ನನ್ನು ನೋಡಬೇಕು ಅಂತ ಇವನು ಕೂಡ ನಾನು ಹೆಬ್ಬುಲಿ ಕಟ್ ಮಾಡಿಸ್ಕೋಬೇಕು ಅಂತ ಆಸೆ ಪಡೋ ಒಬ್ಬ ಹುಡುಗನ ಕಥೆ ಇದು. ಹಳ್ಳಿಯ ಎಸ್ಟಾಬ್ಲಿಷ್ಮೆಂಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಗ್ರಾಣಿ ಕಲ್ಲನ್ನು ಎತ್ತುವ ಸ್ಪರ್ಧೆಯಿಂದ ಆ ಐಡಿಯಾನೇ ಹೊಸದಾಗಿತ್ತು. ಆ ದೃಶ್ಯದಲ್ಲೇ ಈ ಕಥೆಗೆ ಮುಖ್ಯವಾದ 4 ಪಾತ್ರಗಳನ್ನು ಅಲ್ಲೇ ನಮಗೆ ಪರಿಚಯಿಸಿಬಿಡ್ತಾರೆ. ಒಬ್ಬ ತುಂಬ ಅನ್ಅಸ್ಯೂಮಿಂಗ್ ಪಾತ್ರದ ಮೇಲೆ ಫೋಕಸ್ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಈತಾನೇ ಕಥೆಯ ನಾಯಕ ಇರಬೇಕು ಅಂತ ಅನ್ಕೊಳ್ಳೋ ಹೊತ್ತಿಗೆ ಇನ್ನೊಬ್ಬನಿಗೆ ಹೀರೋ ಎಂಟ್ರಿ ರೀತಿಯಲ್ಲಿ ಒಂದು ಸಿಗತ್ತೆ. ನಾನು ಈ ಚಿತ್ರದ ಟ್ರೇಲರ್ನನ್ನು ನೋಡಿರಲಿಲ್ಲ, ಹಾಗಾಗಿ ಆ ಡಿಸೆಪ್ಷನ್ ನನಗೆ ತುಂಬ ಇಷ್ಟ ಆಯಿತು. ಅದೇ ರೀತಿಯಲ್ಲಿ ವಿನ್ಯನ ಹೇರ್ ಕಟ್ ಆಸೆ ಕೂಡ ಪ್ರಾರಂಭದಲ್ಲಿ ಹಣದ ಸಮಸ್ಯೆಯಿಂದ ಅದು ಸಾಧ್ಯವಾಗಲ್ವೇನೋ ಅಂತ ಅನ್ಕೊಂಡಿರ್ತೀವಿ, ಆದರೆ ಅದು ಸಹ ಡಿಸೆಪ್ಷನ್ನೇ. ಆ ಹಳ್ಳಿಯಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಹೊರನೋಟಕ್ಕೆ ಅವರಿಬ್ಬರ ನಡುವೆ ಜಗಳಗಳೇನಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳಿಗೆ ಬರೀ ಒಂದು ಕಿಡಿ ಸಾಕಲ್ವಾ? ಶಾಲೆಯ ದೃಶ್ಯಗಳು, ಮೆಕ್ಯಾನಿಕ್ ಅಂಗಡಿಯ ದೃಶ್ಯಗಳು, ರಫೀಕ್ ಪಾತ್ರ, ಹೆಬ್ಬುಲಿ ಅನ್ನೋ ಚಿತ್ರ ಆ ಹಳ್ಳಿಗೆ ಹೇಗೆ ತಲುಪುತ್ತೆ, ದುಡ್ಡಿಗಾಗಿ ವಿನ್ಯ ಏನನ್ನ ಮಾಡ್ತಾನೆ, ಇವೆಲ್ಲವೂ ತುಂಬಾನೇ ಕನ್ವಿನ್ಸಿಂಗ್. ಮೆಕ್ಯಾನಿಕ್ ರಫೀಕ್ ರೆಗ್ಯುಲರ್ ಆಗಿ ನಮಾಜ್ ಮಾಡೋ ಮುಸಲ್ಮಾನ ಅಲ್ಲ. ಇದು ಅವರಲ್ಲಿರೋ ದೊಡ್ಡವರಿಗೆ ಒಂದು ಪ್ರಾಬ್ಲಮ್, ಆಸ್ತಿಕ ನಾಸ್ತಿಕ ಅನ್ನೋದು. ಹಿಂದೂಗಳಲ್ಲಿ ಬೇರೆ ರೀತಿಯ ತಾರತಮ್ಯ ಇದೆ. ಇವೆಲ್ಲವನ್ನು ನಾನು ಈ ಚಿತ್ರದ ಕಾಂಟೆಕ್ಸ್ಟ್ನಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಫುಲ್ ಆಫ್ ಲೈಫ್, ತುಂಬಾನೇ ಇಮ್ಯಾಜಿನೇಟಿವ್ ಆದ ಚಿತ್ರ ಇದು. ಆ ಇಮ್ಯಾಜಿನೇಷನ್ ಹಾಡುಗಳ ಪಿಕ್ಚರೈಸೇಷನ್ನಲ್ಲಿ, ದೀಪಕ್ ಯರಗೆರ ಅವರ ಕ್ಯಾಮ್ರಾ ಆ್ಯಂಗಲ್ಸ್ನಲ್ಲೂ ಕೂಡ ಕಂಡುಬರುತ್ತೆ. ಕಲ್ಲೆತ್ತುವ ಸ್ಪರ್ಧೆಯಲ್ಲಿ ಇವರಿಟ್ಟಿರೋ ಆ್ಯಂಗಲ್ಸ್, ಬಾಟಲ್ಗಳನ್ನು ಚೀಲದಲ್ಲಿ ತುಂಬುತ್ತಿರುವಾಗ ಇರೋ ಆ್ಯಂಗಲ್, ವಿನಯ ಅಳುವಾಗ ಅವನಿಗೆ ಇಟ್ಟಿರೋ ಒಂದು ಆ್ಯಂಗಲ್, ಎಲ್ಲವೂ ಎಕ್ಸಲೆಂಟ್. ಫೋಕ್, ಮೆಲಡಿ, ಖವಾಲಿ, ರ್ಯಾಪ್ ಅಂತ ಆ ಇಮ್ಯಾಜಿನೇಷನ್ ನವನೀತ್ ಶ್ಯಾಮ್ ಅವರ ಹಾಡುಗಳಲ್ಲಿದೆ. ಹಾಗೇನೆ ಆ ಲೈಫ್ ಸಂಪತ್ ಸಿರಿಮನೆ, ಸಂಜಯ್ ಮೈಸೂರ್ ಅವರ ಸಾಹಿತ್ಯದಲ್ಲೂ ಇದೆ. ಹಾಗೇನೆ ಆ ಇಮ್ಯಾಜಿನೇಷನ್
ಶಾಲೆಯಲ್ಲಿ ನಡೆಯೋ ಒಂದು ಮೇಟ್ರಿಕ್ಸ್ ಸ್ಟೈಲ್ನ ಫೈಟ್ನ ಹ್ಯೂಮರ್ನಲ್ಲೂ ಇದೆ. ವಿನ್ಯನ್ ಆಗಿ ಮೌನೇಶ್ ಸಿಂಧನೂರು ಇಸ್ ಎಕ್ಸಲೆಂಟ್. ಆ ಹುಡುಗನ ಮುದ್ದಾದ ನಗುವೇ ಸಾಕು ತಾನು ತನ್ನ ಪಾತ್ರವನ್ನ ನಮಗೆ ಮಾರಾಟ ಮಾಡಲು. ವಿನ್ಯನ ತಂದೆ ತಾಯಿಯಾಗಿ ಮಹಾದೇವ್ ಹರಪಡ್, ಉಮಾ ವೈಜಿ, ಚೆನ್ನ ಅನ್ನೋ ಪಾತ್ರದಲ್ಲಿ ಮಹಂತೇಶ್ ಹಿರೇಮಠ್, ರಫೀಕ್ ಪಾತ್ರದಲ್ಲಿ ಪುನೀತ್ ಶೆಟ್ಟಿ, ಸ್ಕೂಲ್ನಲ್ಲಿ ಫ್ರೆಂಡ್ಸ್, ಹೀಗೆ ಎಲ್ಲ ನಟರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಚಿತ್ರಕ್ಕೆ ಒಂದು ಆಬ್ವಿಯಸ್ ಆದ ಬಿ ಸ್ಟೋರಿಯನ್ನ ಇಡದೇ ಇದ್ದದ್ದು ಖಂಡಿತವಾಗ್ಲೂ ಭೀಮರಾವ್ ಅವರ ಚಾಯ್ಸ್ ಆಗಿರುತ್ತೆ. ಆದರೆ ಅದು ಕೂಡ ಇದ್ದಿದ್ದರೆ ಈ ಚಿತ್ರಕ್ಕೆ ಒಂದು ಹೋಲ್ಸಮ್ನೆಸ್ ಸಿಕ್ಕಿರೋದು. ಅದನ್ನು ಹೊರತುಪಡಿಸಿ ಈ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಅರ್ಜೆನ್ಸಿ ಕಂಡುಬಂತು. ಆ ಕ್ಲೈಮ್ಯಾಕ್ಸ್ನ ಇಂಪ್ಯಾಕ್ಟ್ ನಮ್ಮ ಒಳಗೆ ಇನ್ನೂ ಗಂಭೀರವಾಗಿ ಇಳಿಯೋದಕ್ಕೆ ಅದರ ಗತಿಯನ್ನು ಇನ್ನೂ ಸ್ವಲ್ಪ ನಿಧಾನ ಮಾಡಬಹುದಿತ್ತೇನೋ ಅಂತ ಅನ್ನಿಸ್ತು. ಇವೆರಡು ನನ್ನ ಪ್ರಿಫರೆನ್ಸಸ್ ಅಷ್ಟೇ. ಭೀಮರಾವ್ ಅವರ ಚಾಯ್ಸಸ್ಸಿಂದ ಈ ಫಿಲ್ಮ್ಗಂತೂ ಏನೂ ಮೋಸ ಆಗಿಲ್ಲ. ಬಡವ ದುಡಿವ ತಮಟೆ ಹೊಡೆವ ಹೊಡೆಸಿಕೊಳ್ಳುವ ಕೂಡ. ಅವನನ್ನು ಹೊಡೆಯುವಾಗ ಇಲ್ಲದಿರೋ ಅಸ್ಪೃಶ್ಯತೆ ಬೇರೆ ವಿಚಾರದಲ್ಲಿ ಇನ್ನೂ ಹಾಗೆ ಇದೆಯಲ್ಲ, ಇದು ಯಾಕೆ?